ಸೊ ಸ್ಯಾರಿ ರಿವ್ಯೂದು. ಸೊ ಅದು ಅರ್ಧ ಸ್ಯಾರೀಸ್ ಮಾತ್ರ ತೋರಿಸಿ ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಅದ್ರ ರಿಲೇಟೆಡ್ ತೋರಿಸುತ್ತೆ. ಸೊ ನಿಮ್ಗೆ ಅದ್ರಲ್ಲಿ ಯಾವ ಕಲರ್ ಇಷ್ಟ ಗಿವ್ 7 ಕೊಡ್ಬೋದು ಅಷ್ಟೇ. ಅಂದರೆ ತುಂಬ ಹಾಯ್ ಮೈ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ಬ್ಲಾಗ್. ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ ಸೊ ಸ್ಯಾರಿ ರಿವ್ಯೂದು. ಸೊ ಅದು ಅರ್ಧ ಸ್ಯಾರೀಸ್ ಮಾತ್ರ ತೋರಿಸಿದೆ, ಇನ್ನರ್ಧ ಸ್ಯಾರಿದು ತೋರಿಸ್ಬೇಕು ಅಂತ ಹೇಳಿದ್ರೆ ಅದು ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ಇದೆಲ್ಲ ಮೀಶೋದೆ ಸ್ಯಾರೀಸು. ನಾನು ತೊಗೊಳ್ಳೋದು ಆಲ್ಮೋಸ್ಟ್ ಎಲ್ಲ ಮೀಶೋ ಸ್ಯಾರೀಸೇ, ಅದು ಫ್ರೆಂಡ್ಲಿ ಬಜೆಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಮೀಶೋಲ್ಲೇ ತೊಗೊಳ್ಳೋದು. ಸೊ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ನಾನು ಆಲ್ಮೋಸ್ಟ್ ಒಂದು 5 to 6 ಸ್ಯಾರೀಸ್ ತೋರಿಸಿದ್ದೆ, ಅದು ಹೇಗಿದೆ ಮತ್ತು ನಾನು ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀನಿ, ಅದರ ಅಮೌಂಟ್ ಕೂಡ ನಾನು ಹೇಳಿದ್ದೆ. ಅದೇ ಥರ ಈ ಬ್ಲಾಗಲ್ಲೂ ಕೂಡ ನಾನು ಸ್ಯಾರೀಸ್ಗಳ ಬಗ್ಗೆ ಅದ್ರ ಅಮೌಂಟ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ಕಾಟನ್ ಸ್ಯಾರಿ, ತುಂಬ ಚೆನ್ನಾಗಿದೆ. ಇದರಲ್ಲಿ ತುಂಬ ಕಲರ್ಸ್ ಕೂಡ ಅವೈಲಬಲ್ ಇದೆ ಮೀಶೋಲಿ. ನನಗೆ ಈ ವೈಟ್ ಮತ್ತು ಬ್ಲೂ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಬ್ಲೂ ತೊಗೊಂಡಿದ್ದೀನಿ. ಇದರಲ್ಲಿ ಪಿಂಕ್ ಇದೆ ಮತ್ತು ಗ್ರೀನ್ ಇದೆ. ಸೊ ನಿಮ್ಗೆ ಏನಾದರೂ ಸ್ಯಾರೀಸ್ ತೊಗೋಬೇಕು ಅಂತ ಹೇಳಿದ್ರೆ ನೀವು ಜಸ್ಟ್ ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತೊಗೊಂಡ್ರೆ ನೀವು ಮೀಶೋಲಿ ಇಮೇಜ್ ಗೂಗಲ್ ಸರ್ಚ್ ಮಾಡಿದ್ರೆ ನಿಮ್ಗೆ ಅದ್ರ ರಿಲೇಟೆಡ್ ತೋರಿಸುತ್ತೆ. ಸೊ ನಿಮ್ಗೆ ಅದ್ರಲ್ಲಿ ಯಾವ ಕಲರ್ ಇಷ್ಟ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ಆರಾಮಾಗಿ ಬೈ ಮಾಡ್ಬೋದು. ನಾನು ತೊಗೊಂಡಿದ್ದು ಇದು ಬಂದು ಬ್ಲೂ ಕಲರ್ ಇದೆ ಮತ್ತು ಇದೆಲ್ಲ ಫುಲ್ ಫ್ಲವರ್ಸ್ ಇದೆ, ತುಂಬ ಚೆನ್ನಾಗಿದೆ. ಇದನ್ನು ಡೈಲಿ ಯೂಸ್ಗೆ ನೀವು ವೇರ್ ಮಾಡ್ಬೋದು. ಬಾರ್ಡರ್ ಎಲ್ಲ ಬಂದು ಬ್ಲೂ ಕಲರು. ಸೊ ಇದ್ರ ಬ್ಲೌಸ್ ಬಂದು ಗ್ರೀನ್ ಕಲರ್ ಇದೆ. ಇದು ನಾನು ಸಿಂಪಲಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಬೇರೆ ಏನು ಡಿಸೈನ್ಸ್ ಆಗಲಿ ವರ್ಕ್ ಆಗಿ ಏನೂ ಮಾಡಿಸಿಲ್ಲ. ಸೊ ಇದು ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಹಿಂದೆ ಒಂದು ಥ್ರೆಡ್ ಕೊಟ್ಟು ಸಿಂಪಲ್ಲಾಗಿ ನಾನು ಇದನ್ನು ಡಿಸೈನ್ ಮಾಡ್ಕೊಂಡಿದ್ದೀನಿ, ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಸೊ ಈ ಸ್ಯಾರಿ ನಿಮಗೆ ಡೈಲಿ ಯೂಸ್ಗೆ ಹಾಕೊಂಡು ಹೋಗ್ತೀರಾ, ಎಲ್ಲಾದರೂ ಕೆಲಸಕ್ಕೆ ಹೋಗಬೇಕು ಅಂತ ಅಂದರೆ, ಅಥವಾ ನೀವೇನಾದರೂ ಇವಾಗ ದೇವಸ್ಥಾನಕ್ಕೆ ಏನಾದರೂ ಹೋಗಬೇಕು ಸಡನ್ನಾಗಿ ವಿತ್ ಸಿಂಪಲ್ಲಾಗಿ ಹೋಗಬೇಕು ಅಂದರೆ ನೀವು ಈ ಸ್ಯಾರಿನ ಹಾಕೊಂಡು ಹೋಗ್ಬೋದು. ಇದ್ರ ರೇಟ್ ಅಮೌಂಟ್ ಬಂದು ಇದು 400 ರುಪೀಸು. ತುಂಬ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ಜಸ್ಟ್ 400 ರುಪೀಸ್ಗೆ ನಿಮ್ಗೆ ಈ ಥರ ಸ್ಯಾರಿ ಸಿಗೋಲ್ಲ. ಸೊ ತುಂಬ ಚೆನ್ನಾಗಿದೆ. ನಾನಂತೂ ಇದಕ್ಕೆ 10 out of 10 ಕೊಡ್ತಾಯಿದ್ದೀನಿ. ಇದನ್ನು ನಾನು ಆಲ್ಮೋಸ್ಟ್ ಒಂದು 6-8 ಮಂತಿಂದ ಯೂಸ್ ಮಾಡ್ತಿದ್ದೀನಿ. ಸೊ ಚೆನ್ನಾಗಿದೆ, ಏನೂ ಆಗಿಲ್ಲ. ಕ್ಲಾತ್ ಕೂಡ ತುಂಬ ಚೆನ್ನಾಗಿದೆ. ಸೊ ನೈಸ್ ಒನ್. ಇದು ಲೈಟ್ ಬ್ಲೂ ಸ್ಯಾರಿ ವಿತ್ ಇದು ಬಂದು ನಿಮಗೆ ಸಿಲ್ವರ್ ಬಾರ್ಡರ್ ಇದೆ. ಸೊ ಸೀರೆ ಮೇಲೆ ಸಿಲ್ವರ್ ಕಲರ್ ಡಿಸೈನ್ ಇದೆ. ಇದಂತೂ ನಂಗೆ ತುಂಬ ಇಷ್ಟ, ಲೈಟ್ ವೆಯ್ಟು. ಸೊ ಇದು ಕಾಟನ್ ಸಿಲ್ಕ್ ಮಿಕ್ಸ್ ಇದೆ. ಸ್ಯಾರಿ ಫುಲ್ ಚೆನ್ನಾಗಿದೆ. ಸ್ಯಾರಿ ಫುಲ್ ಬಂದು ಬ್ಲೂ ಕಲರ್ ಇದೆ. ಸೊ ಅದ್ರ ಮೇಲೆ ಇಲ್ಲಿ ಸಿಲ್ವರ್ದು ಡಿಸೈನ್ ಬಂದಿದೆ, ಬಾರ್ಡರ್ ಕೂಡ ಸಿಲ್ವರ್ ಕಲರು. ಸೊ ಈ ಸ್ಯಾರಿ ತುಂಬ ಚೆನ್ನಾಗಿದೆ. ಇದನ್ನು ಆ್ಯಕ್ಚುಲಿ ನಾನು ಬರ್ಡೇಗೆ ಅಂತ ತೊಗೊಂಡಿದ್ದು. ಕಲರು ಕೂಡ ಇದರಲ್ಲಿ ತುಂಬ ಕಲರ್ಸ್ ಇದ್ದಾವೆ. ಪಿಂಕ್ ಕಲರ್ ಇದೆ ಮತ್ತು ಗ್ರೀನ್ ಕಲರ್ ಇದೆ, ಮರೂನು, ಅದಕ್ಕೆಲ್ಲ ಆಲ್ಮೋಸ್ಟ್ ಈ ಥರ ಎಲ್ಲ ಸಿಲ್ವರ್ಸ್ದೇ ಡಿಸೈನು. ಸೊ ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಬ್ಲೌಸ್ ಬಂದು ಈ ಥರ ವೈಟ್ ಕಲರ್ ಬ್ಲೌಸ್ ಬಂದಿದೆ. ಈ ವೈಟ್ ಬ್ಲೌಸ್ಗೆ ನಾನು ಸಿಲ್ವರ್ ಕಲರ್ ಸ್ಯಾರಿ ಬಂದಿರೋ ಡಿಸೈನ್ ಹಾಕ್ಕೊಂಡು ಸಿಲ್ವರ್ ಕಲರಲ್ಲಿ ನಾನು ಇದನ್ನು ಪ್ಯಾಚ್ ವರ್ಕ್ ಮಾಡಿದ್ದೀನಿ. ಸ್ಯಾರಿ ಪೀಸ್ ತೊಗೊಂಡು ಈ ಸ್ಲೀವ್ಸ್ಗೂ ಕೂಡ ನಾನು ಸಿಲ್ವರ್ದು ಅಟ್ಯಾಚ್ ಮಾಡಿದ್ದೀನಿ, ಲೇಸ್ನ ಬಂದು. ಇದೊಂದು ಸಿಂಪಲ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಅಂತೂ ತುಂಬ ಚೆನ್ನಾಗಿದೆ, ವೈಟ್ ಕಲರು ವಿತ್ ಸಿಲ್ವರು, ಸ್ಯಾರಿ ಮ್ಯಾಚ್ ಆಗೋ ಥರನೇ ಇದನ್ನು ಡಿಸೈನ್ನ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿರೋದು. ಸೊ ಇದು ಸ್ಯಾರಿ ಕೂಡ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ನಾವು ಹಾಕೊಂಡ್ರೆ ಇದರಲ್ಲಿ ಒಂಥರ ಕಲರ್ಫುಲ್ಲಾಗಿ ಕಾಣಿಸ್ತಿರ್ತೀವಿ. ಸೊ ಇದು ತುಂಬ ಚೆನ್ನಾಗಿದೆ. ಇದರ ಅಮೌಂಟ್ ಬಂದು 347 ಅಂದರೆ ನಿಮಗೆ 350 ಒಳಗಡೆ ತುಂಬ ಚೆನ್ನಾಗಿರೋ ಸ್ಯಾರಿ ಸಿಗುತ್ತೆ. ನೀವು ಇದನ್ನು ಡೈಲಿ ಯೂಸ್ಗೂ ವೇರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಹಾಕ್ಕೊಂಡ್ರೆ ನಿಮ್ಮನ್ನೆಲ್ಲರೂ ಸೂಪರಾಗಿ ಕಾಣಿಸ್ತಿದ್ಯಾ ಅನ್ನೋ ಥರ ಹೇಳ್ತಾರೆ. ನನಗೆ ಆ ಥರ ಕಮೆಂಟ್ಸ್ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ತುಂಬ ಚೆನ್ನಾಗಿದೆ ಇದು ಸ್ಯಾರಿ. ಇದಕ್ಕೆ ನಾನು 10 out of 10 ಕೊಡ್ತೀನಿ. ಈ ಸ್ಯಾರಿ ಬಂದು ಕಾಟನ್ ಸಿಲ್ಕ್ ಸ್ಯಾರಿ. ಸೊ ಕಲರ್ಸು ನನಗೆ ಮೀಶೋ ನೋಡ್ಬೇಕಾದ್ರೆ ಇದು ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಬಟ್ ಇದು ಬಂದಾಗ ತುಂಬ ರಫ್ ಇದೆ. ಕಾಟನ್ ಸಿಲ್ಕ್ ಅನ್ನೋದಕ್ಕಿಂತ ತುಂಬ ರಫ್ ಇದೆ. ನಾನು ಅಂದ್ಕೊಂಡೆ ಇದು ಸಾಫ್ಟಾಗಿರುತ್ತೆ ಅಂತ. ಇದು ಪಿನ್ನೆಲ್ಲ ಮಾಡೋದು ತುಂಬ ಕಷ್ಟ ಅನಿಸುತ್ತೆ. ಬಟ್ ಕಲರ್ ವೈಸ್ ಓಕೆ, ಹಾಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ರಿವ್ಯೂಗಳನ್ನೇ ನೋಡಿ ತೊಗೊಂಡಿದ್ದು. ಸ್ಯಾರೀಸ್ ಬಂದು ತುಂಬ ರಫ್ ಇದೆ, ಮುಂಚೆ ಥರ ತೋರಿಸ್ದಿರೋ ಥರ ಸಾಫ್ಟ್ ಆಗಿಲ್ಲ, ಒಂಥರ ರಫ್ ಇದೆ. ಸೊ ಪಿನ್ ಮಾಡಿದ್ರೆ ಇದು ಕಷ್ಟ ಕೂರೋದು, ನಾವು ಐರನ್ ಮಾಡೇ ಹಾಕೋಬೇಕು ಇದನ್ನು.
ಓಕೆ ಕಲರ್ ಚೆನ್ನಾಗಿದೆ, ಇದನ್ನ ಯೂಸ್ ಮಾಡ್ಬೋದು. ಇದ್ರ ಬ್ಲೌಸ್ ಬಂದು ತುಂಬ ಚೆನ್ನಾಗಿದೆ. ಇದಕ್ಕೆ ಗ್ರೀನ್ ಕಲರ್ ಬ್ಲೌಸ್, ಆರೆಂಜ್ಗೆ ಗ್ರೀನ್ ಕಲರ್ ಬ್ಲೌಸು. ಇದರಲ್ಲೂ ಕಲರ್ಸ್ ಕೂಡ ಇದೆ, ಮರೂನ್ ಇದೆ, ಗ್ರೀನ್ ಇದೆ, ರೆಡ್ ಇದೆ, ಆ ಥರ ಕಲರ್ಸ್ ಕೂಡ ಇದೆ. ಇದಕ್ಕೆ ಬಂದು ಇಲ್ಲಿ ಡಿಸೈನ್ ಇದೆ ಸ್ಲೀವ್ಸ್ಗೆ, ಇದು ಬೀಡ್ಸ್ ಡಿಸೈನ್ ಹಾಕಿದ್ದಾರೆ. ಇದು ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇನ್ನೂ ಸ್ಟಿಚ್ ಮಾಡಿಲ್ಲ, ಇದನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಫ್ರಂಟ್ಗೂ ಕೂಡ ಇದನ್ನು ಹಾಕೋಬೋದು ಡಿಸೈನ್ಸು. ಬ್ಲೌಸು ಓಕೆ ಚೆನ್ನಾಗಿದೆ. ಸ್ಯಾರೀಸ್ ಆಲ್ಮೋಸ್ಟ್ ಓಕೆ, ಬಟ್ ಸ್ವಲ್ಪ ರಫ್ ಅನಿಸುತ್ತೆ, ಕಾಟನ್ ಫುಲ್ ಅನಿಸುತ್ತೆ, ಬಟ್ ಅಂತ ಸಾಫ್ಟ್ ಇಲ್ಲ. ಸೊ ಓಕೆ, ಇದ್ರ ಅಮೌಂಟ್ ಬಂದು 300 ರುಪೀಸ್, ಜಸ್ಟ್ 300 ರುಪೀಸ್ ಅಂತ ತೊಗೊಂಡಿದ್ದು. ಓಕೆ, ಇದಕ್ಕೆ ನಾನು ಬಂದು 10 ಔಟ್ ಆಫ್ ಒಂದು 6 ಕೊಡ್ಬೋದು ಅಷ್ಟೇ. ಬ್ಲೌಸ್ ಓಕೆ ಗುಡ್, ಬಟ್ ಸ್ಯಾರೀಸು ತುಂಬ ರಫ್ ಇದೆ, ಪಿನ್ ಮಾಡಿ ಹಾಕೊಳ್ಳೋದು ತುಂಬ ಕಷ್ಟ. ಈವನ್ ನಾವೇನಾದರೂ ಈ ಸಮ್ಮರಲ್ಲಿ ಏನಾದರೂ ಇದನ್ನ ಹಾಕ್ಕೊಂಡ್ರೆ ಮ್ಯಾನೇಜ್ ಮಾಡೋದು ಕಷ್ಟ ಅನಿಸುತ್ತೆ. ಸೊ ಅದಕ್ಕೋಸ್ಕರ ದಿಸ್ ಇಸ್ ಲಾಸ್ಟ್ ಸ್ಯಾರಿ. ಇದು ಕೂಡ ಕಾಟನ್ ಮತ್ತು ಸಿಲ್ಕ್ ಮಿಕ್ಸ್, ಬಟ್ ಓಕೆ ಚೆನ್ನಾಗಿದೆ. ಕಲರ್ಸ್ ನನಗಿದು ಮೀಶೋಲ್ಲಿ ನೋಡಿದಾಗ ತುಂಬ ಇಷ್ಟ ಆಯಿತು. ಇದೊಂಥರ ನಮಗೆ ಕ್ರೀಮ್ ಕಲರಲ್ಲಿದೆ ವಿತ್ ರೆಡ್ ಲೈನ್ಸು. ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಬಟ್ ಇದು ಒಂದ್ಸಲ ಹಾಕೊಂಡ್ಮೇಲೆ ಇದು ಮತ್ತೆ ಐರನ್ ಮಾಡ್ತಾ ಇರಬೇಕು. ಐರನ್ ಮಾಡಲಿಲ್ಲ ಅಂದರೆ ನೀಟಾಗಿ ಕೂರಲ್ಲ. ಸೊ ಸ್ಯಾರೀಸ್ ಓಕೆ, ನಾವು ಡೈಲಿ ಯೂಸ್ಗೆ ಇದನ್ನು ಯೂಸ್ ಮಾಡ್ಬೋದು. ಇದ್ರ ಬ್ಲೌಸ್ ಬಂದು ಸೇಮ್ ರೆಡ್ ಕಲರ್, ಇಲ್ಲಿ ಸೆರಗಲ್ಲಿ ನೋಡ್ಬೋದು ಸೇಮ್ ಈ ಥರ ರೆಡ್ ಕಲರ್ ಇದೆ. ಬಟ್ ಅದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನಾನು ಬ್ಲೌಸ್ ಅದನ್ನು ಸ್ಟಿಚ್ ಮಾಡ್ಕೊಂಡಿಲ್ಲ. ನಾನು ಬೇರೆ ಬ್ಲೌಸ್ನ ಇದ್ರ ಜೊತೆ ಮ್ಯಾಚ್ ಮಾಡಿಕೊಂಡು ಈ ಸೀರೆನ ಹಾಕೋತಿದ್ದೀನಿ. ಓಕೆ, ಬಟ್ ಇದಕ್ಕೆ 10 ಔಟ್ ಆಫ್ ಐ ಗಿವ್ 7 ಕೊಡ್ಬೋದು ಅಷ್ಟೇ. ಅಂದರೆ ತುಂಬ ಖುಷಿ ಇಲ್ಲ, ಅಂದರೆ ಒಂದ್ಸಲ ಐರನ್ ಮಾಡಿದ್ರೆ ಮತ್ತೆ ಐರನ್ ಮಾಡಬೇಕು. ಓಕೆ ಥರ ಇದೆ. ಸೊ ಅದಕ್ಕೆ 10 ಔಟ್ ಆಫ್ 7. ಓಕೆ, ಇದರ ಅಮೌಂಟ್ ಬಂದು 271, ಜಸ್ಟ್ 271 ಇದ್ರ ಬೆಲೆ ಬಂದು ಅಷ್ಟೇ. ಸೊ ಬಡ್ಜೆಟ್ ಫ್ರೆಂಡ್ಲಿ ಆಗಿದೆ, ಬಟ್ ಅಷ್ಟು ಬರ್ತಿಲ್ಲ ಅಂತ ಅನ್ಕೋತೀನಿ. ಇದಾಗಿತ್ತು ನನ್ನ ಮೀಶೋ ಸ್ಯಾರಿ ಬ್ಲಾಗ್ಸು. ಸೊ ಇದೆಲ್ಲ ನನ್ನ ಫೇವ್ರೆಟ್ ಸ್ಯಾರೀಸು. ಸೊ ನಾನು ಆಲ್ಮೋಸ್ಟ್ ಇದನ್ನೆಲ್ಲ ಮೀಶೋಲೇ ಬರೀ ಮೀಶೋಲೇ ಅಂತ ಏನಿಲ್ಲ, ನಾನು ಬೇರೆ ಕಡೆಯೂ ಕೂಡ ಪರ್ಚೇಸ್ ಮಾಡಿದ್ದೀನಿ. ಬಟ್ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಬರೀ ಮೀಶೋ ಸ್ಯಾರೀಸು. ಟೋಟಲ್ ನಾನು ನಿಮಗೆ 10 ಸ್ಯಾರಿ ರಿವ್ಯೂಗಳು ತೋರಿಸಿದ್ದೀನಿ. ಸೊ ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಇರೋ ಸ್ಯಾರೀಸ್ ಎಲ್ಲ ಆಲ್ಮೋಸ್ಟ್ 10 ಔಟ್ ಆಫ್ 10 ಕೊಡ್ತಾ ಇದ್ದೀನಿ. ಸೊ ಓನ್ಲಿ 2-3 ಸ್ಯಾರೀಸ್ ಮಾತ್ರ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇರೋದು. 2-3 ಸ್ಯಾರೀಸ್ ಮಾತ್ರ 6-7 ಕೊಟ್ಟಿದ್ದೀನಿ. ಸೊ ನಾನು ಇದನ್ನು ಜಸ್ಟ್ ಅನ್ಬಾಕ್ಸ್ ಮಾಡಿಲ್ಲ, ಅದನ್ನು ಯೂಸ್ ಮಾಡಿ ಅದು ಹೇಗಿದೆ ರಿವ್ಯೂ ಅಂತ ಅಷ್ಟೇ ನಿಮ್ಗೆ ಕೊಟ್ಟಿರೋದು. ಸೊ ಇದು ನನ್ನ ಸ್ಯಾರಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.